The boy was beaten with sticks, some say even an iron rod, and then he was made to run. ಲೇಟ್ ಆಗಿ ಸ್ಕೂಲಿಗೆ ಬಂದಿದ್ದಕ್ಕೆ ಟೀಚರ್ ಹೊಡಿಬಹುದಾ? ಖಂಡಿತ ಇಲ್ಲ. ಈ ಒಂದು ಲಾ ಪ್ರತಿಯೊಬ್ಬ ಪೇರೆಂಟ್ ಗೆ ಗೊತ್ತಿರಬೇಕು. ಸ್ಕೂಲಿಗೆ ಲೇಟ್ ಆಗಿ ಬರ್ಲಿ, ಹೋಮ್ವರ್ಕ್ ಬರ್ದಿಲ್ಲ ಅಂತ ಆಗಿರಬಹುದು, ಅಥವಾ ನೀವು ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಆಗಿರಬಹುದು, ಯಾವುದೇ ಕಾರಣಕ್ಕೂ ಯಾವ ಕಂಡೀಷನ್ ಅಲ್ಲೂ ಟೀಚರ್ ಸ್ಟೂಡೆಂಟ್ ನ ಹೊಡೆಯುವಂತ ಅಧಿಕಾರ ಇಲ್ಲ. ಅಂಡ್ ಈ ರೀತಿ ಹೊಡೆದಿದ್ದಾರೆ ನಿಮ್ಮ ಮಗುನ ಅನ್ನೋದಾದ್ರೆ ಸ್ಕೂಲ್ ಕೂಡ ಸಹ ರೆಸ್ಪಾನ್ಸಿಬಲ್ ಆಗುತ್ತೆ. ಸ್ಕೂಲ್ ಈ ರೆಸ್ಪಾನ್ಸಿಬಿಲಿಟಿನ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ ಮಗುನ ಹೊಡೆದಿದ್ದಾರೆ ಅಂತಂದ್ರೆ ಆ ಒಂದು ಇಂಜುರೀಸ್ ನ ಫೋಟೋಸ್ ವಿಡಿಯೋಸ್ ಕ್ಲಿಕ್ ಮಾಡ್ಕೊಳ್ಳಿ, ಮಗುಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಅಂಡ್ ಮೆಡಿಕಲ್ ರೆಕಾರ್ಡ್ಸ್ ಅನ್ನ ಪ್ರಿಸರ್ವ್ ಮಾಡಿ ಸ್ಕೂಲ್ ಪ್ರಿನ್ಸಿಪಲ್ ಗೆ ಒಂದು ಹ್ಯಾಂಡ್ ರಿಟನ್ ಲೆಟರ್ ಅನ್ನ ಕಳಿಸಿ ದಟ್ ನಿಮ್ ಮಗುನ ಈ ರೀತಿ ಹೊಡೆದಿದ್ದಾರೆ ಅನ್ನೋದು. ಅಂಡ್ ಅದಕ್ಕೆ ಸ್ಕೂಲ್ ಏನಾದ್ರೂ ಆಕ್ಷನ್ ತಗೊಳ್ಳಿಲ್ಲ ಅನ್ನೋದಾದ್ರೆ ನೀವು FIR ಫೈಲ್ ಮಾಡಬಹುದು ಸ್ಕೂಲ್ ಮೇಲೆ ಹಾಗೂ ಆ ಟೀಚರ್ ನ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಫೈಲ್ ಮಾಡಬಹುದು. ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಗೆ ಚೈಲ್ಡ್ ರೈಟ್ಸ್ ಕಮಿಷನ್ ಗೆ ಕೂಡ ಸಹ ನೀವು ಕಂಪ್ಲೇಂಟ್ ಅನ್ನ ಮಾಡಬಹುದು. ಈ ಕೇಸ್ ಅಲ್ಲಿ ಟೀಚರ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ನ ಫೇಸ್ ಮಾಡಬೇಕಾಗಿರುತ್ತೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಫೇಸ್ ಮಾಡಬೇಕಿರುತ್ತೆ, ಸಸ್ಪೆನ್ಷನ್ ಅಥವಾ ಡಿಸ್ಮಿಸಲ್ ಆಗಬಹುದು, ಕೋರ್ಟ್ ಕಡೆಯಿಂದ ಕಾಂಪನ್ಸೇಷನ್ ಆರ್ಡರ್ ಕೂಡ ಸಹ ಪಾಸ್ ಆಗಬಹುದು. ನೀವು ಡಿಸಿಪ್ಲಿನ್ ಹೆಸರಲ್ಲಿ ವೈಲೆನ್ಸ್ ಅನ್ನ ಜಸ್ಟಿಫೈ ಮಾಡೋದು ಖಂಡಿತ ತಪ್ಪಾಗುತ್ತೆ. ಈ ರೀಲ್ ಪ್ರತಿಯೊಬ್ಬ ಪೇರೆಂಟ್ ಗೆ ಸ್ಟೂಡೆಂಟ್ ಗೆ ಶೇರ್ ಮಾಡಿ ಅಂಡ್ ಇನ್ನಷ್ಟು ಲೀಗಲ್ ಅವೇರ್ನೆಸ್ ಗೆ ನೀವು ನಮ್ಮ ಬುಕ್ ಅನ್ನ ಓದಬಹುದು.